ಎಲೆ ಪಿಂಡಿ ಇದು ತರಕಾರಿ ಮಂಡಿ ಎಲೆ ಪಿಂಡಿಲಿ ಕೋಟ್ಯಾಂತರ ರೂಪಾಯಿ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಕುಂಬ್ಳೂಗೂಡು ಹಾಸನ ಹೊಸಕೋಟೆ ದಿವಸ ಒಂದೊಂದು ಕೋಟಿ ರೂಪಾಯಿನ ಎಲೆ ಇದೆ. ಯಾವ ತಾಲೂಕಲ್ಲಿ ಇದ್ದದ್ದು ಈ ಆದಾಯ? ಇವು ನೀರು ಬಿಡದೆ ಹೋಗಿದ್ರೆ ಏನು ಮಾಡೋದು? ನಾನು ಹೋದೆ ಕೃಷ್ಣಾಪುರಕ್ಕೆ ಹೋಯ್ತಾ ಇದ್ದೆ, ಅಲ್ಲಿ ಸುಳ್ಳೇರಿ ಏರಿ ಮೇಲೆ ಕಟ್ಟೆಗೆ ಆಸರ ಆಯಿತು ಕೊಂದೆ. ಅಲ್ಲಿ ಸುಳ್ಳೇರಿಲಿ ನೀರು ಕೇಳಿದ್ರೆ ಕೊಡೋರೆ, ಊರಲ್ಲಿ ಕೊಡೋರೆ, ಹಟ್ಟಿಲಿ ಕೇಳಿದ್ರೆ ನೀರು ಕೊಡೋರೆ. ಹೋಗ ಎಲ್ಲಾರ ಸೀಟಾಕು ಒಂದು ಪೇಪರಲ್ಲಿ 800 ಹೇಳ್ಬೇಕು, ಪೇಪರಲ್ಲಿ ಸೀಟಾಗೆ 800 ಅಲ್ಲಿ ಇದ್ದದಕ್ಕೆ ಒಂದು ನಿಂತ್ಕೊಳ್ಳಿ, ಸುಮ್ಗಿರ್ಬೇಕು, ನಿಂತ್ಕೋಬೇಕು. ಹೋಗಿ ಈಗ ನಾವು ಇದ್ದದ್ಕಲ್ಲೂ ಇರೋದು ಈಗ ಕೆರೆಯಲ್ಲಿ ನೀರು ಇದ್ದದಕ್ಕೆ ಎಷ್ಟು ಕೋಟ್ಯಾಂತರ ರೂಪಾಯಿ ನಮ್ಮ ಒಂದು ದಿವಸ ಎಲ್ಲ ಮರ ಎಲ್ಲ ಹೋಗ್ಬಿಟ್ಟಿದ್ದು. ಜನ ರೇಷ್ಮೆ ಬೆಳೆ ಬೆಳೀತಾ ಇದೆ, ಜನ ತೆಂಗಿನ ಮರ ಉಳ್ಕೊಂಡು. ನಮಸ್ಕಾರ ಕಣ್ರಣ್ಣ. ಅಣ್ಣ ನಮಸ್ಕಾರ. ಹೇಳಿ ಅಣ್ಣ. ಮಾಕ್ಲಿಯವರ ನೀವು? ಈಗ ಎಲೆಕ್ಷನ್ ಬತ್ತಿದ್ದದು, ಏನು ರೋಡೇ ಸರಿ ಇಲ್ವಲ್ಲ? ರೋಡ್ ಸರಿ ಮಾಡಕ್ಕಿಲ್ವಾ? ಹಾಕ್ಬಿಟ್ಟು ಹಾಳು ಮಾಡಾಕ್ಬಿಟ್ಟು ಬಿಡು. ಎಲ್ಲ ಹಾಳು ಮಾಡ್ಕೊಂಬಿಟ್ಟವ್ರಲ್ಲ ರೋಡ್ ಪ್ರಾಬ್ಲಮ್ಮು. ಬೇರೆ ಏನೇನು ಪ್ರಾಬ್ಲಮ್ ಇದಾವೆ ಇಲ್ಲಿ? ಎಲ್ಲ ಪ್ರಾಬ್ಲಮ್ ಅವೆ. ಯಾವ ಪ್ರಾಬ್ಲಮೇ? ಇನ್ಯಾವ ಪ್ರಾಬ್ಲಮ್ ಇದಾವೆ? ಸರಿ, ಅವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂದ್ರೆ ಯಾರು ಗೆಲ್ಬೇಕು? ನಿಖಿಲಣ್ಣ ಗೆಲ್ಲಿ ಬಿಡಿ. ನಿಖಿಲಣ್ಣ ಯಾಕೆ ಅವ್ರು ಗೆಲ್ಬೇಕು? ಅವರು ಏನೋ ಅಷ್ಟೋ ಇಷ್ಟ ಕೆಲಸ ಮಾಡ್ತಾರೆ, ಮಾಡಲಿ. ಇಷ್ಟೋ ಮಾಡ್ತಾರೆ, ಅದಕ್ಕೆ ಯೋಗೇಶ್ವರು ಯೋಗೇಶ್ವರ ಬರೋದೇ ಇಲ್ಲ ಕಣ, ಜಾಸ್ತಿ ಐತೆ. ಈ ಸಲ ಟಫ್ ಫೈಟ್ ಐತಲ್ಲ, ಸಾಕತ್ತೆ. ಪಜಾ ಹೊಡಿತಾರೆ, ಒಳ್ಳೆ ಮಜಾ ಇದೆ ಈ ಸಲ. ಬಿಡಿ. ಅಲ್ಲ ಈಗ ಕಾಂಗ್ರೆಸ್ಗೆ ಹೋಗ್ಬಿಟ್ರಲ್ಲ, ಸರಿಯೇ? ಏನು ಮಾಡ್ಕೊಳ್ಳಿ, ಅವ್ರು ಇಷ್ಟ ಬಂದಂಗೆ. BJP-ಯಿಂದ ಹೊಂಟೋದ್ರು ಅವರು. ಈ ಸಲ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದು? ಹಾಂ, ಇಲ್ಲ ಎಲ್ಲ ಯೋಗೇಶ್ವರ ಹೆಸರು ಹೇಳ್ತವ್ರಲ್ಲ. ಎಲ್ಲ ಯೋಗೇಶ್ವರ ಹೆಸರು ಹೇಳೋರು. ನಿಖಿಲೇ ಪಕ್ಕ, ಗ್ಯಾರಂಟಿ ಗ್ಯಾರಂಟಿ ಪಕ್ಕ. ಇಲ್ಲಿ ಅಭಿವೃದ್ಧಿ ಮಾಡಬೇಕು, ರೋಡ್ ಮಾಡಬೇಕು, ನೀರಾವರಿ ಎಲ್ಲ ನಿಮ್ಗೆ ಸಲೀಸಾಗಿ ಮಾಡ್ಬೇಕಂದ್ರೆ ಯೋಗೇಶ್ವರ್ ಸರಿಯಾ, ನಿಖಿಲ್ ಕುಮಾರಸ್ವಾಮಿ ಸರಿಯಾ? ಅಲ್ಲಿ ಇಬ್ರು ಸರಿ. ಒಂದೇ ಮಾತು ನನಗೆ ಬಿ ಎರಡಲ್ಲಿ ಒಂದೇಳಿ, ಯೋಗೇಶ್ವರ ನಿಖಿಲ. ನಿಮ್ಗೆ ಯಾರು ಇಷ್ಟ? ಹೋಗ್ಲಿ ಬಿಡೋಣ, ಆಯ್ತು ಹೋಗ್ಲಿ ಬಿಡೋಣ, ಆಯ್ತು. ಹಂಗೂ ಬೇಡ, ನಿಮ್ಗೂ ಬೇಡ, ನಮಗೂ ಬೇಡ. ನಿಖಿಲ್ ಗೆದಿಬೇಕು, ನಮಗೆ ಗೆಲಿಬೇಕು. ಅದನ್ನು ತಡಬಾರ್ಸ್ಕೊಂಡು ಹೇಳಿ ತಲೆ ಯಾಕೆ ಬಿಸಿ ಮಾಡ್ಕತ್ರಿ? ಯಾವನಾರು ಏನಾರು ಮಾಡ್ರು ನನಗೆ. ನೀ ಕುಮಾರಸ್ವಾಮಿ ನೀರು ಬಿಟ್ಟವ್ರೆ, ಕೆರೆಗೆಲ್ಲ ನೀರು. ಯೋಗೇಶ್ವರ್ ನೀರು ಬಿಟ್ಟೋದು ಅಂದ್ರು. ಅದೆಲ್ಲ ಸುಳ್ಳು. ಕುಮಾರಸ್ವಾಮಿ ಮಾಡಿರತ್ತ. ಅವರೇ ಗೆಲ್ಲೋದು ಈ ಸಲ ಫಿಕ್ಸು. ಹೇಳ್ರಿ ನಿಮ್ಮ ಹೆಸರು? ಶಿವಲಿಂಗೇಗೌಡ ಅಂತ. ಶಿವಲಿಂಗೇಗೌಡ್ರೆ, ನಿಮ್ಗೆ ಯಾರು ಗೆಲ್ಬೇಕು? ನಾವು ನಿಖಿಲ್ ಕುಮಾರಸ್ವಾಮಿ. ನಿಖಿಲಯ್ಯ, ಅದಕ್ಕ ಯೋಗೇಶ್ವರ್ ಎಲ್ಲ ನೀರು ಬಿಟ್ಟವರು, ಕೆರೆ ಕಟ್ಸೋರು? ಇಲ್ಲ, ನಮಗೆ ಕುಮಾರಸ್ವಾಮಿ ನೀರು ಬಿಟ್ಟಿರೋದು. ಕುಮಾರಸ್ವಾಮಿ ಕಾಲೇಜ್ ತಂದವ್ರೆ, ಸ್ಕೂಲ್ ತಂದವ್ರೆ, ಆಸ್ಪತ್ರೆ ಮಾಡಿಸ್ಕೊಟ್ಟವ್ರೆ, ಗೌಶಾಲೆ ಮಾಡವ್ರೆ, ಎಲ್ಲ ಕುಮಾರಸ್ವಾಮಿನೇ ಮಾಡಿರೋದು. ಎಲ್ಲ ಕುಮಾರಸ್ವಾಮಿನೇ ಅನ್ನೋದಾದ್ರೆ ಕುಮಾರಸ್ವಾಮಿ ಮಾಡಿರೋದು. ನಿಖಿಲೇ ಗೆಲ್ಲಬೇಕು. ಫಿಕ್ಸು. ಓಕೆ ಅಜಾ. ಏನ್ ನಿಮ್ಮ ಹೆಸರು? ಉಳ್ಳಯ್ಯ. ಯಾರು ಗೆಲ್ಬೇಕಯ್ಯ? ಯಾರು ಗೆಲ್ಬೇಕು? ಯಾರ್ಯಾರು ಗೆಲ್ಲಿ ಬಿಡು, ಯಾರು ಗೆಲ್ಲಿಲ್ಲ, ಯಾರಾದ್ರೂ ಗೆಲ್ಲಿ. ಮೇಡಮ್ ಅವ್ರೆ ನಮಸ್ಕಾರ. ಪರವಾಗಿಲ್ಲ, ಇಲ್ಲಿ ಲೇಡೀಸ್ ಹಾಲಾಕಕ್ಕೆ ಬರೋದು ಇದೇ ಫಸ್ಟ್ ಟೈಮ್ ನೋಡಿದ್ದು ಡೈರಿಗೆ. ಎಲ್ಲೂ ಬರೋದಿಲ್ಲ, ಬರೀ ಗಂಟೆ ಹೊಡಿ. ಹಲೋ, 2000 ಬರ್ತೈತೆ ಗೊತ್ತು, ಅದಕ್ಕೆ ಸ್ಟ್ರಾಂಗ್ ಆಗಿ ಹೋಯ್ತೀರಿ. ಏನು ನಿಮ್ಮ ಹೆಸರು? 2000 ಬಂದ್ಬಿಟ್ರೆ ಜೀವನ ಅದ್ರಲ್ಲಿ ನಡೆದೋದೆ. ಬತ್ತು ಈಗ ಮ್ಯಾಟ್ರು. ತಡ್ರಿ ನಿಮಿಷ, ಬೈ ಎಲೆಕ್ಷನ್ ಬರ್ತೈತೆ, ಯಾರು ಗೆಲ್ಬೇಕು? ಯಾರಿಗೋ ಒಬ್ಬ ವ್ಯಕ್ತಿ ನೋಡಿ ಹಾಕ್ತೀವಿ. ಯಾವ ವ್ಯಕ್ತಿ? ಯಾರು ಅಲ್ಲಿ ನಿಮ್ಗೆ ಯಾರು ಸರಿ ಕೇಳ್ಬೇಕು ನಿಮ್ಗೆ? ಆಯ್ತು, ನೀವು ಯಾರಿಗೆ ಓಟ್ ಹಾಕ್ತೀರಿ ಅಂತ ನಂಗೆ ನಮ್ಮಿಂದ ಏನಾರು ಆಗ್ಬೇಕಿತ್ತಾ? ಮತ್ತೆ ಏನಾಗಬೇಕಿತ್ತು? ಉಪಯೋಗ ಇರ್ಬೇಕಿತ್ತು. ಹೌದಾ? ಹಂಗ ರೋಡ್ ಎಲ್ಲ ನಾವು ನೋಡಿ, ನಿಮ್ಮ ರೋಡ್ ಎಲ್ಲ ಹಾಳಾಗೈತೆ ಅಂತ ತೋರಿಸ್ತಾ ಇದೀವಿ ನಾವು. ಇರ್ಲಿ ಹೇಳಿ, ಪರವಾಗಿಲ್ಲ. ಯಾರು ವ್ಯಕ್ತಿ ಉತ್ತಮ ಹೇಳಿ, ನೀವು ಯಾರಿಗೆ ಓಟ್ ಹಾಕೋದು ಬೇಡ. ನಾವು ಯಾರಿಗೂ ಹೇಳಲ್ಲ, ಸೀಕ್ರೆಟ್ ಆಗಿ ಇರೋದು ನಾವು. ಒಂದು ಭಾಗದಲ್ಲಿ CP ಯೋಗೇಶ್ವರ್ ಬೇಕು ಅಂದರು, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಬೇಕು ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಜಿದ್ದ ಕಣದಲ್ಲಿ ನೆಕ್ ಟು ನೆಕ್ ಫೈಟ್ ಐತೆ. ಯಾರ ವರ್ಚಸ್ಸು ಎಷ್ಟರ ಮಟ್ಟಿಗಿದೆ ಕಾದು ನೋಡೋಣ. ಮತ್ತೊಂದು ಕ್ಷೇತ್ರದಲ್ಲಿ ಮತ್ತಷ್ಟು ಸಮಸ್ಯೆಗಳನ್ನು ಕೇಳ್ತಾ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಎಲೆ ಪಿಂಡಿ ಇದು ತರಕಾರಿ ಮಂಡಿ ಎಲೆ ಪಿಂಡಿಲಿ ಕೋಟ್ಯಾಂತರ ರೂಪಾಯಿ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಕುಂಬ್ಳೂಗೂಡು ಹಾಸನ ಹೊಸಕೋಟೆ ದಿವಸ ಒಂದೊಂದು ಕೋಟಿ ರೂಪಾಯಿನ ಎಲೆ ಇದೆ. ಯಾವ ತಾಲೂಕಲ್ಲಿ ಇದ್ದದ್ದು ಈ ಆದಾಯ? ಇವು ನೀರು ಬಿಡದೆ ಹೋಗಿದ್ರೆ ಏನು ಮಾಡೋದು? ನಾನು ಹೋದೆ ಕೃಷ್ಣಾಪುರಕ್ಕೆ ಹೋಯ್ತಾ ಇದ್ದೆ, ಅಲ್ಲಿ ಸುಳ್ಳೇರಿ ಏರಿ ಮೇಲೆ ಕಟ್ಟೆಗೆ ಆಸರ ಆಯಿತು
ಕೊಂದೆ ಅಲ್ಲಿ ಸುಳ್ಳೇರಿಲಿ ನೀರು ಕೇಳಿದ್ರೆ ಕೊಡೂರ ಊರಲ್ಲಿ ಕೊಡಾರೆ ಹಟ್ಟಿಲ್ ಕೇಳಿದ್ರೆ ನೀರು ಕೊಡೂರೆ ಹೋಗ ಎಲ್ಲಾರ ಸೀಟಾಕು ಒಂದು ಪೇಪರಲ್ಲಿ 800 ಹೇಳ್ಬೇಕು ಪೇಪರಲ್ಲಿ ಸೀಟಾಗೆ 800 ಅಲ್ಲಿ ಇದ್ದದಕ್ಕೆ ಒಂದು ನಿಂತ್ಕೊಳ್ಳಿ ಸುಮ್ಗಿರ್ಬೇಕು ನಿಂತ್ಕೋಬೇಕು ಹೋಗಿ ಈಗ ನಾವು ಇದ್ದದ್ಕಲ್ಲೂ ಇರೋದು ಹಾಂ ಈಗ ಕೆರೆಯಲ್ಲಿ ನೀರು ಇದ್ದದಕ್ಕೆ ಎಷ್ಟು ಕೋಟ್ಯಾಂತರ ರೂಪಾಯಿ ನಮ್ಮ ಸರ್ ಒಂದು ದಿವಸ ಎಲ್ಲ ಮರ ಎಲ್ಲ ಹೋಗ್ಬಿಟ್ಟಿದ್ದು ಜನ ರೇಷ್ಮೆ ಬೆಳೆ ಬೆಳೀತಾ ಇದೆ ಜನ ತೆಂಗಿನ ಮರ ಉಳ್ಕೊಂಡು ನಮಸ್ಕಾರ ಕಣ್ರಣ್ಣ ಅಣ್ಣ ಅಣ್ಣ ನಮಸ್ಕಾರ ಹೇಳಿ ಅಣ್ಣ. ಮಾಕ್ಲಿವ್ರ ನೀವು ಹಾಂ, ಈಗ ಎಲೆಕ್ಷನ್ ಬತ್ತಿದ್ದದು ಏನು ರೋಡೇ ಸರಿ ಇಲ್ವಲ್ಲ ರೋಡ್ ಸರಿ ಮಾಡಕ್ಕಿಲ್ವಾ ಹಾಕ್ಬಿಟ್ಟು ಹಾಳು ಮಾಡಾಕ್ಬಿಟ್ರು ಬಿಡು. ಎಲ್ಲ ಹಾಳು ಮಾಡ್ಕೊಂಬಿಟ್ಟವ್ರಲ್ಲ ರೋಡ್ ಪ್ರಾಬ್ಲಮ್ಮು ಬೇರೆ ಏನೇನು ಪ್ರಾಬ್ಲಮ್ ಇದಾವೆ ಇಲ್ಲಿ ಎಲ್ಲ ಪ್ರಾಬ್ಲಮ್ ಅವೆ. ಯಾವ ಪ್ರಾಬ್ಲಮೇ ಇನ್ಯಾವ ಪ್ರಾಬ್ಲಮ್ ಇದಾವೆ? ಸರಿ ಅವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂದ್ರೆ ಯಾರು ಗೆಲ್ಬೇಕು ಕಿರಣ ಗೆಲ್ಲಿ ಬಿಡು. ನಿಖಿಲಣ್ಣ ಯಾಕೆ ಅವ್ರು ಗೆಲ್ಬೇಕು ಅವರು ಏನೋ ಅಷ್ಟೋ ಇಷ್ಟ ಕಸ ಮಾಡ್ತಾರೆ, ಮಾಡಲಿ. ಅಷ್ಟೋ ಮಾಡ್ತಾರೆ ಅದಕ್ಕೆ ಯೋಗೇಶ್ವರು ಯೋಗೇಶ್ವರ ಯಾವ ಬರೋದೇ ಇಲ್ಲ ಕಣ, ಜಾಸ್ತಿ ಐತೆ. ಈ ಸಲ ಟಫ್ ಫೈಟ್ ಐತಲ್ಲ ಸಾಕತ್ತೆ ಪಜಾ ಹೊಡಿತಾರೆ. ಒಳ್ಳೆ ಮಜಾ ಇದೆ ಈ ಸಲ ಸರಿ ಬಿಡು. ಅಲ್ಲ ಈಗ ಕಾಂಗ್ರೆಸ್ಗೆ ಹೋಗ್ಬಿಟ್ರಲ್ಲ ಸರಿಯೇ ಏನು ಮಾಡ್ಕೊಳ್ಳಿ ಅವ್ರು ಇಷ್ಟ ಬಂದಂಗೆ. BJP-ಯಿಂದ ಹೊಂಟೋದ್ರು ಅವರು. ಈ ಸಲ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದು ಹಾಂ, ಇಲ್ಲ ಎಲ್ಲ ಯೋಗೇಶ್ವರ ಹೆಸರು ಹೇಳ್ತವ್ರಲ್ಲ ಎಲ್ಲ ಯೋಗೇಶ್ವರ ಹೆಸರು ಹೇಳೋರು. ನಿಖಿಲೇ ಪಕ್ಕ ಹಾ. ಗ್ಯಾರಂಟಿ 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 ಪಕ್ಕ. ಇಲ್ಲಿ ಅಭಿವೃದ್ಧಿ ಮಾಡಬೇಕು ರೋಡ್ ಮಾಡಬೇಕು ನೀರಾವರಿ ಎಲ್ಲ ನಿಮ್ಗೆ ಸಲೀಸಾಗಿ ಮಾಡ್ಬೇಕಂದ್ರೆ ಯೋಗೇಶ್ವರ್ ಸರಿಯಾ ನಿಖಿಲ್ ಕುಮಾರಸ್ವಾಮಿ ಸರಿಯಾ ಅಲ್ಲಿ ಇಬ್ರು ಸರಿ ಒಂದೇ ಮಾತು ನನಗೆ ಬಿ ಎರಡಲ್ಲಿ ಒಂದೇಳಿ ಯೋಗೇಶ್ವರ ನಿಖಿಲ ನಿಮ್ಗೆ ಯಾರು ಇಷ್ಟ ಹೋಗ್ಲಿ ಬಿಡೋಣ ಆಯ್ತು ಹೋಗ್ಲಿ ಬಿಡೋಣ ಆಯ್ತು ಹಂಗೂ ಬೇಡ ನಿಮ್ಗೂ ಬೇಡ ನಮಗೂ ಬೇಡ ಲಿಖಲ್ ಸುಮ ಗೆದಿಬೇಕು ನಮಗೆ. ನಿಖಿಲ್ ಗೆಲಿಬೇಕು ಅದನ್ನು ತಡಬಾರ್ಸ್ಕೊಂಡು ಹೇಳಿ ತಲೆ ಯಾಕೆ ಬಿಸಿ ಮಾಡ್ಕತ್ರಿ ಯಾವನಾರು ಏನಾರು ಮಾಡ್ರು ನನಗೆ ನೀ ಕುಮಾರಸ್ವಾಮಿ ನೀರು ಬಿಟ್ಟವ್ರೆ ಕೆರೆಗೆಲ್ಲ ನೀರು. ಎಲ್ಲರೂ ಯೋಗೇಶ್ವರ್ ನೀರು ಬಿಡೋದು ಅಂದ್ರು ಓ ಅದೆಲ್ಲ ಸುಳ್ಳು ಕುಮಾರಸ್ವಾಮಿ ಮಾಡಿರತ್ತ. ಹಂಗಾರೆ ಅವರೇ ಗೆಲ್ಲೋದು ಈ ಸಲ ಹಾಂ ಫಿಕ್ಸು ಹಾಂ ಹೇಳ್ರಿ ನಿಮ್ಮ ಹೆಸರು ಶಿವಲಿಂಗೇಗೌಡ ಅಂತ. ಸಿಲ್ವಂಗೇಗೌಡ್ರೆ ನಿಮ್ಗೆ ಯಾರು ಗೆಲ್ಬೇಕು ನಾವು ನಿಖಿಲ್ ಕುಮಾರಸ್ವಾಮಿ. ನಿಖಿಲಯ್ಯ ಅದಕ್ಕ ಯೋಗೇಶ್ವರ್ ಎಲ್ಲ ನೀರು ಬಿಟ್ಟರು ಕೆರೆ ಕಟ್ಸೋರು ಇಲ್ಲ ನಮಗೆ ಕುಮಾರಸ್ವಾಮಿ ನೀರು ಬಿಟ್ಟಿರೋದು ಕುಮಾರಸ್ವಾಮಿ. ಕಾಲೇಜ್ ತಂದವ್ರೆ, ಸ್ಕೂಲ್ ತಂದವ್ರೆ, ಆಸ್ಪತ್ರೆ ಮಾಡಿಸ್ಕೊಟ್ಟವ್ರೆ, ಗೌಶಾಲೆ ಮಾಡವ್ರೆ, ಎಲ್ಲ ಕುಮಾರಸ್ವಾಮಿನೇ ಮಾಡಿರೋದು. ಎಲ್ಲ ಕುಮಾರಸ್ವಾಮಿನೇ ಅನ್ನೋದಾದ್ರೆ ಕುಮಾರಸ್ವಾಮಿ ಮಾಡಿರೋದು. ನಿಖಿಲ್ಲೇ ಗೆಲ್ಲಬೇಕು. ಫಿಕ್ಸು ಫಿಕ್ಸು. ಓಕೆ ಅಜಾ ಏನ್ ನಿಮ್ಮ ಹೆಸರು ಉಳ್ಳಯ್ಯ ಯಾರು ಗೆಲ್ಬೇಕಯ್ಯ ಯಾರು ಗೆಲ್ಬೇಕು ಯಾರ್ಯಾರು ಗೆಲ್ಲಿ ಬಿಡು, ಯಾರು ಗೆಲ್ಲಿಲ್ಲ. ಯಾರಾದ್ರೂ ಗೆಲ್ಲಿ ಮೇಡಮ್ ಅವ್ರೆ ನಮಸ್ಕಾರ. ಪರವಾಗಿಲ್ಲ ಇಲ್ಲಿ ಲೇಡೀಸ್ ಹಾಲಾಕಕ್ಕೆ ಬರೋದು ಇದೇ ಫಸ್ಟ್ ಟೈಮ್ ನೋಡಿದ್ದು ಡೈರಿಗೆ ಎಲ್ಲೂ ಬರೋದಿಲ್ಲ ಬರೀ ಗಂಟೆ ಕಿಲೋಮೀಟರ್. ಹಲೋ 2000 ಬರ್ತೈತೆ ಗೊತ್ತು ಅದಕ್ಕೆ ಸ್ಟ್ರಾಂಗ್ ಆಗಿ ಹೋಗ್ತೀರಿ. ಏನು ನಿಮ್ಮ ಹೆಸರು 2000 ಬಂದ್ಬಿಟ್ರೆ ಜೀವನ ಅದ್ರಲ್ಲಿ ನಡೆದೋದೆ. ಬತ್ತು ಈಗ ಮ್ಯಾಟ್ರು ತಡ್ರಿ ನಿಮಿಷ ಬೈ ಎಲೆಕ್ಷನ್ ಬರ್ತೈತೆ ಯಾರು ಗೆಲ್ಬೇಕು ಯಾರಿಗೋ ಒಬ್ಬ ವ್ಯಕ್ತಿ ನೋಡಿ ಹಾಕ್ತೀವಿ. ಯಾವ ವ್ಯಕ್ತಿ ಯಾರು ಅಲ್ಲಿ ನಿಮ್ಗೆ ಯಾಕೆ ಯಾರು ಸರಿ ಕೇಳ್ಬೇಕು ನಿಮ್ಗೆ. ಆಯ್ತು ನೀವು ಯಾರಿಗೆ ಓಟ್ ಹಾಕ್ತೀರಿ ಅಂತ ನಂಗೆ ನಮ್ಮಿಂದ ಏನಾರು ಆಗ್ಬೇಕಿತ್ತಾ ಮತ್ತೆ ಏನಾಗಬೇಕಿತ್ತು ಉಪಯೋಗ ಇರ್ಬೇಕಿತ್ತು. ಉಪಯೋಗ ಇಲ್ದೆ ಹೆಂಗೆ? ಹೌದಾ ಹಂಗ ರೋಡ್ ಎಲ್ಲ ನಾವು ನೋಡಿ ನಿಮ್ಮ ರೋಡ್ ಎಲ್ಲ ಹಾಳಾಗೈತೆ ಅಂತ ತೋರಿಸ್ತಾ ಇದೀವಿ ನಾವು. ಇರ್ಲಿ ಹೇಳಿ ಪರವಾಗಿಲ್ಲ ಯಾರು ವ್ಯಕ್ತಿ ಉತ್ತಮ ಹೇಳಿ ನೀವು ಯಾರಿಗೆ ಓಟ್ ಹಾಕೋದು ಬೇಡ. ನಾವ್ ಯಾರಿಗೂ ಹೇಳಲ್ಲ, ಸೀಕ್ರೆಟ್ ಆಗಿ ಇರೋದು ನಾವು. ಒಂದು ಭಾಗದಲ್ಲಿ CP ಯೋಗೇಶ್ವರ್ ಬೇಕು ಅಂದರು, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಬೇಕು ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಜಿದ್ದ ಕಣದಲ್ಲಿ ನೆಕ್ ಟು ನೆಕ್ ಫೈಟ್ ಐತೆ. ಯಾರ ವರ್ಚಸ್ಸು ಎಷ್ಟರ ಮಟ್ಟಿಗಿದೆ ಕಾದು ನೋಡೋಣ. ಮತ್ತೊಂದು ಕ್ಷೇತ್ರದಲ್ಲಿ ಮತ್ತಷ್ಟು ಸಮಸ್ಯೆಗಳನ್ನು ಕೇಳ್ತಾ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.